ಹಾಯ್ ಹಲೋ ನಮಸ್ತೆ. ಈ ಹೆಸರು ಸುರೇಖಾ ಅಂತ ಏನು ಹೆಸರಿದೆ. ಇದು ಏನೊಂದು ಯುನೀಕ್ನೆಸ್ ಅಂದರೆ ಡಿಫ್ರೆಂಟಾಗಿ ಏನಿದೆ ಅಂತಂದರೆ, ಕೆಲವು ಸಲ ನೇಮ್ ಟೋಟಲ್ ಅಂತ ಏನು ಹೇಳ್ತೀವಿ, ಕಾಂಪೌಂಡ್ ಅಂತ ಏನು ಹೇಳ್ತೀವಿ, ಅದು ಚೆನ್ನಾಗಿರುತ್ತೆ. ಬಟ್ ಅದು ಒಳಗಡೆ ಇರೋ ಅಕ್ಷರಗಳು ಮತ್ತು ಸೌಂಡ್ ಅಂತ ಏನು ಹೇಳ್ತಾ ಇದೆ, ಪ್ರೊನಾಲಜಿ ಅಥವಾ ಸೌಂಡ್ ಅಂತ ಏನು ಹೇಳ್ತೀವಿ, ಒಳಗಡೆ ಏನು ಬರುತ್ತೆ ಅದು, ಸೊ ಅದು ಸಮಸ್ಯೆ ಇರುತ್ತೆ. ಉದಾಹರಣೆಗೆ ನೋಡಿ, ಇದು ಟೋಟಲ್ 24, 6ನೇ ಕಾಂಪೌಂಡು. ಬೇಸಿಕಲಿ ಬಂದು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಹುಟ್ಟಿದವರು ಅಥವಾ ಕಿಂಗ್ ಆ್ಯಂಡ್ ಕ್ವೀನ್ ಮೂರವರು ಯೂಸ್ ಮಾಡಬಾರ್ದು ಹೆಸರು. ಫಸ್ಟ್ ಕಂಡೀಷನ್ ಇದು. ಹೆಸರಿನಿಂದ ಲಾಭ ಏನಿದೆ ಅಂತಂದರೆ, ಚೆನ್ನಾಗಿದೆ ಹೆಸರು, ಒಳ್ಳೆ ಹೆಸರು ಆ್ಯಕ್ಚುಲಿ. ದುಡ್ಡು ಕಾಸು ವಿಷಯದಲ್ಲಾಗಲಿ, ಫ್ಯಾಮಿಲಿ ವಿಷಯದಲ್ಲಾಗಲಿ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋವಂಥ ಒಂದು ಫ್ಯಾಮಿಲಿ ಸಿಕ್ಕಿರುತ್ತೆ. ಹಣಕಾಸು ವಿಷಯದಲ್ಲೂ ಚೆನ್ನಾಗಿರ್ತಾರೆ. ಬಿಸ್ನೆಸ್ ಮಾಡ್ತಾ ಇದ್ದರೆ, ವ್ಯವಹಾರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ತುಂಬ ಫೇಮಸ್ ಕೂಡ ಇರ್ತಾರೆ, ಜನಗಳು ಕಂಡುಹಿಡಿತಾರೆ. ಆ ರೀತಿ ಒಂದು ಕ್ಯಾರೆಕ್ಟರ್ ತೋರಿಸುವಂಥ ಹೆಸರಿದು, ಯಾವುದು ಸುರೇಖಾ. ಪ್ರಾಬ್ಲಮ್ ಏನಂತಂದರೆ ಇವ್ರದ್ದು ಪರ್ಸ್ನಲ್ ಲೈಫ್ ತುಂಬ ಇದಿರುತ್ತೆ, ಆಯಿತಾ. ಯೋಚನೆಗಳು, ಆಲೋಚನೆಗಳು ಕಂಟ್ರೋಲ್ ಮಾಡಬೇಕು. SU ಅಂತ ಸ್ಟಾರ್ಟಿಂಗಲ್ಲೇ ಬರ್ತಾ ಇರೋದ್ರಿಂದ ಏನಂದರೆ, ಫ್ಯಾಮಿಲಿ ವಿಷಯಗಳಲ್ಲಾಗಲಿ, ಮಕ್ಕಳ ಅಥವಾ ಗಂಡನ ವಿಷಯದಲ್ಲಾಗಲಿ, ಸಂಬಂಧಿಕರ ವಿಷಯದಲ್ಲಿ ಸಮಸ್ಯೆಗಳಿರುತ್ತೆ. ಸೊ ಎಲ್ಲ ಇದ್ದು ಏನೂ ಇಲ್ಲ ಅನಿಸೋ ಆ ರೀತಿಯಲ್ಲಿ ಒಂದು ಇದಿರುತ್ತೆ. ಸಂಬಂಧಗಳ ವಿಷಯಗಳಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸುತ್ತೆ. 6ನೇ ನಂಬರ್ ಯಾವಾಗಲೂ ಸಂಬಂಧಗಳನ್ನ ಚೆನ್ನಾಗಿ ಕೊಡುತ್ತೆ. ಸೊ ಯಾರು ನೋಡಿಲ್ಲ ಅಂತಂದರೆ, ಯೂಟ್ಯೂಬಲ್ಲಿ ಆಲ್ರೆಡಿ ಹಾಕಿದ್ದೀನಿ 1ರಿಂದ 9 ನಂಬರ್ ಏನೇನು ಅಂತ ಅಂದ್ಬಿಟ್ಟು. 6ನೇ ಸಂಖ್ಯೆ ಸಂಬಂಧ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ ಶುಕ್ರನ ಒಂದು ನಂಬರ್ ಅದು. ಹಾಗಾಗಿ ಫ್ಯಾಮಿಲಿ ವಿಷಯದಲ್ಲಿ, ರಿಲೇಷನ್ಶಿಪ್ ವಿಷಯದಲ್ಲಿ, ದುಡ್ಡು ಕಾಸು ವಿಷಯದಲ್ಲಿ, ಲಕ್ಸುರಿ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಹೆಸರು ಸಮಸ್ಯೆ ಇಲ್ಲ. ಏನಂದರೆ ಹೆಸರಿನ ಟೋಟಲ್ ಏನು ಬರ್ತದೆ, ಕಾಂಪೌಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕೂಡ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಬಂದು ನೋಡಿ ಇಲ್ಲಿ SU ಅಂತ ಹೇಳಿ ಒಟ್ಟಿಗೆ ಬರ್ತಾ ಇದೆ. SU ಅಂತ ಬಂದಾಗ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸುತ್ತೆ. ಅಷ್ಟು ಬಿಟ್ಟು ಹೆಸರಿನ ಒಂದು ಪ್ರಿಡಿಕ್ಷನ್ ಕೊಡಬೇಕು ಅಂತ ಬಂದರೆ, ಎಲ್ಲ ಇದ್ದು ಏನೂ ಇಲ್ಲ ಅಂತ ಆ ರೀತಿ ಪರಿಸ್ಥಿತಿ. ಮತ್ತು ಎಸ್ಪೆಷಲಿ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿ ಇರುತ್ತೆ. ಸೊ ನೆಮ್ಮದಿಯಾಗಿರ್ತಾರೆ ಅಂದರೆ ಬೇರೆ ವಿಷಯದಲ್ಲೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳ ವಿಷಯದಲ್ಲಿ ಖುಷಿ ಸ್ವಲ್ಪ ಹೆಚ್ಚು ಕಮ್ಮಿ, ಮಕ್ಕಳು ಮತ್ತು ಗಂಡ ಈ ವಿಷಯದಲ್ಲಿ. ಅದು ಬಿಟ್ಟರೆ ಸಂಬಂಧಿಕರ ವಿಷಯಗಳಲ್ಲಿ ಸ್ವಲ್ಪ ಏರುಪೇರು ಕಾಣಿಸುತ್ತೆ. ಅದು ಬಿಟ್ಟು 24 ನಂಬರ್ ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ. 24 ಇರೋ ಹೆಸರನ್ನ ಯೂಸ್ ಮಾಡ್ಬೋದು. ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ನಿಮ್ಮದು 3 ಆಗಿರಬಾರ್ದು, ಆಯಿತಾ. ಅಂಥವ್ರು 24 ನಂಬರ್ ಯೂಸ್ ಮಾಡ್ಬೋದು. ಯಾಕಂದರೆ ಸವಿತಾ ಅನ್ನೋ ಹೆಸರಲ್ಲಿ ಡಬಲ್ S ಮಾಡಿ 23, 24 ಎರಡೂ ಅಡ್ಜಸ್ಟ್ ಮಾಡೋದು ತೋರಿಸಿದೆ ನಿಮಗೆ. 21 ಒಂದು ಸಲ, 24 ಒಂದು ಸಲ. 24ನೇ ನಂಬರ್ನ ಯೂಸ್ ಮಾಡ್ಬೋದು. ಇಲ್ಲೇನಾಗ್ತದೆ ಅಂತಂದರೆ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡಿಂದ ನಿಮ್ಮ ಏನು ಹಸ್ಬೆಂಡ್ ಇರ್ತಾರೆ ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಫ್ಯಾಮಿಲಿ ವಿಷಯದಲ್ಲಿ ಅಷ್ಟೊಂದು ಸಮಸ್ಯೆಗಳಿರಲ್ಲ. ಸಣ್ಣ ಪುಟ್ಟ ಇರುಸು ಬಂದು ಹೋಗ್ತಾ ಇರ್ತದೆ. ಮರ್ಯಾದೆ ಕೂಡ ವಿಷಯದ ಚೆನ್ನಾಗಿರುತ್ತೆ. ಇದು ಬಿಸ್ನೆಸ್ ಏನಾರು ಮಾಡಿದ್ರೆ ಬಿಸ್ನೆಸ್ಸು ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು ಹೆಸರಿರೋಂಥವ್ರು. ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಡ್ರೈನೆಸ್ ಇರುತ್ತೆ. ಒಳ್ಳೆ ಫ್ರೆಂಡ್ ಆಗಿರ್ತೀರ, ಒಳ್ಳೆ ತುಂಬ ಓಪನ್ ಆಗಿ ಖುಷಿಯಾಗಿರ್ತೀರ. ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀರ, ಎಲ್ಲರ ಬಗ್ಗೆ ಕೇರ್ ಮಾಡ್ತೀರ. ಆ ರೀತಿ ಕ್ಯಾರೆಕ್ಟರ್ ಇರುತ್ತೆ. ಬಟ್ ನಿಮ್ಮನ್ನು ಕರೆಕ್ಟಾಗಿ ತುಂಬ ಹತ್ತಿರದವ್ರು ಮಾತ್ರ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗೋದು. ಎಲ್ಲರಿಗೂ ಗೊತ್ತಾಗಲ್ಲ ನಿಮ್ಮ ಬಗ್ಗೆ. ಮತ್ತು ಕೆಲವು ಸಲ ಬುದ್ಧಿವಂತಿಕೆ, ಚಾಣಾಕ್ಷತೆ ಪ್ರತಿಯೊಂದು ಕೂಡ ಸರಿ ಇರುತ್ತೆ. ಹೊಗಳೋ ಕೆಲಸಗಳಾಗಲಿ ಅಥವಾ ಜನಗಳು ನಿಮಗೆ ಗುರುತಿಸ್ತಾರೆ, ಅದು ಕ್ಲೀನಾಗಿರುತ್ತೆ. ಬಟ್ ಏನಂದರೆ, ಸಂಬಂಧ ಯಾರಿಗೂ ಹೇಳೋಕ್ಕಾಗಲ್ಲ ಇದು ಈ ವಿಷಯಗಳು. ಆ ರೀತಿ ವಿಷಯದಲ್ಲಿ ಅಂದರೆ ಸಂಬಂಧಗಳ ವಿಷಯದಲ್ಲಿ ಬಂದಾಗ ಸ್ವಲ್ಪ ಏರುಪೇರು ಕಾಣಿಸುತ್ತೆ. ಹಾಗಾಗಿ SU ಬಂದಾಗ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಇರುತ್ತೆ. ಯಾರ್ದಾದ್ರು ಹೆಸರಲ್ಲಿ ಕುಸುಮ ಅಥವಾ ಎಲ್ಲಿ ಒಟ್ಟಲ್ಲಿ SU ಅಂತ ಎಲ್ಲಿ ಬರುತ್ತೆ, ಅದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ 24 ಟೋಟಲ್ ಚೆನ್ನಾಗಿದ್ರು ಕೂಡ ಜೊತೆಯಲ್ಲಿ ಏನೋ ಒಂದು ಸೌಂಡ್ ಇದೆ, ಅದು ಇಂಪಾರ್ಟೆಂಟು. HA ಬಗ್ಗೆ ನಾನು ಹೇಳಲ್ಲ ಸದ್ಯಕ್ಕೆ. ಬಟ್ ಇಲ್ಲೇನಿದೆ, ಇಷ್ಟರಲ್ಲೂ ಕಂಪೇರ್ ಮಾಡಿದ್ರೆ 24ನೇ ನಂಬರಲ್ಲಿ ಏನಿದೆ, ಇದು ಸಮಸ್ಯೆ ಇಲ್ಲ. ಹೆಸರಿನಿಂದ ಮಿಸ್ಟೇಕ್ ಇಲ್ಲ. ಹೆಸರಲ್ಲಿ ಇದೆಯಲ್ಲ, ಇದು ಮಿಸ್ಟೇಕ್ ಇದೆ. ಇದು ಕರೆಕ್ಷನ್ ಏನು ಮಾಡೋದು ಅಂದರೆ, ಇದು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಇದು ಬೇರೆ ಏನು ಆಪ್ಷನ್ ಇಲ್ಲ. ಸೋರೇಖಾ ಆ ರೀತಿ ಏನು ಮಾಡೋಕ್ಕಾಗಲ್ಲ. ಅನ್ನೋದು ಬಂದೇ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಈ ಹೆಸರಿಗೆ ಕರೆಕ್ಷನ್ ಮಾಡೋಕ್ಕಾಗಲ್ಲ. ರೇಖಾ ಅಂತ ಯೂಸ್ ಮಾಡ್ಬೋದಾ ಅಂತಂದರೆ, ಅರ್ಧ ಹೆಸರು ಯೂಸ್ ಮಾಡ್ಬೋದಾ ಅಂತಂದರೆ, ಇದು ರೇಖಾ ಅಂತ ಏನಾದ್ರು ಯೂಸ್ ಮಾಡ್ಬೋದಾ ಅಂತಂದರೆ, SU ಅನ್ನೋ ಪದನೇ ಬೇಡ, ಇದನ್ನು ಯೂಸ್ ಮಾಡ್ಬೋದಾ ಅಂತಂದರೆ, ಟೋಟಲ್ 15 ಬರುತ್ತೆ. ಈ 15 ಕೂಡ ಹೆಣ್ಣು ಮಕ್ಕಳ ಹೆಸರಿಗೆ ಒಳ್ಳೆಯದಲ್ಲ. ಅದು ಕೂಡ ಸೇಮ್ ಪ್ರಾಬ್ಲಮ್ಸ್ ತಂದುಕೊಡುತ್ತೆ ಇಂಡೈರೆಕ್ಟ್ಲಿ. ದುಡ್ಡು ಕಾಸು ಹೆಸರೆಲ್ಲ ಕೊಡುತ್ತೆ, ಸಂಬಂಧಗಳಲ್ಲಿ ಸಮಸ್ಯೆ ತಂದುಕೊಡುತ್ತೆ. ಅಷ್ಟೊಂದು ಸ್ಟೇಬಲ್ ಹೆಸರಲ್ಲ, ಸಂಬಂಧಗಳ ವಿಷಯದಲ್ಲಿ ಪ್ರಾಬ್ಲಮ್ ತಂದುಕೊಡುತ್ತೆ. ಸೊ 15, 24 ಎರಡೂ ಕೂಡ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಸ್ಟೇಬಲ್ ಇದು. 15 ಹೆಣ್ಮಕ್ಳಿಗೆ ಅಷ್ಟೊಂದು ಸ್ಟೇಬಲ್ ಅಲ್ಲ. 24 ಇದು ಟೋಟಲ್ ಹೆಣ್ಮಕ್ಳಿಗೆ ಓಕೆ, ಫುಲ್ ಬೆಸ್ಟ್ ಅಂತ ಅಂದ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಒಳಗಡೆ ಇರೋ ಸೌಂಡ್ಗಳೇನಿರುತ್ತೆ ಅದು ಇದು ಮಾಡಬೇಕು. ಇಲ್ಲಿ ಬಿಟ್ಟು ಬೇರೆ ಸೌಂಡ್ ಅಂತೇನಿಲ್ಲ. ರೇ ಅನ್ನೋದೊಂದಿದೆ, 6ರಿಂದ ಬರ್ತಾ ಇದೆ. KHA ಬರ್ತಾ ಇದೆ, ಆಯಿತಾ. ಅದು 15 ಬರುತ್ತೆ.
ಅದು ನೆಕ್ಸ್ಟ್ 10 ನಂಬರಿಗೆ ನೀವು ಕರೆಕ್ಷನ್ ಮಾಡ್ತೀರಾ ಅಂದರೆ ಅದು ಕೂಡ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಿತ್ತು ಅದು ಅದೇ ರೀತಿ ಕ್ಯಾರಿ ಆಗ್ತಾ ಹೋಗ್ತದೆ. 15 ಇತ್ತು, ಡಬಲ್ ಕೆ ಮಾಡ್ತೀರಾ ಅಂತಂದರೆ ಅದು ಕೂಡ ಮಿಸ್ಟೇಕ್ ಆಗುತ್ತೆ. ಡಬಲ್ ಇ ಮಾಡಿದ್ರೆ 20 ಆಗುತ್ತೆ. ಹೆಚ್ಚು ಮಾಡ್ತು ಅಂದರೆ ಅದು ಕೂಡ 20 ಆಗುತ್ತೆ. ಹಾಗಾಗಿ ಟೋಟಲ್ ಮಿಸ್ಟೇಕ್ಸ್ಗಳು ಬರುತ್ತೆ. ಕರೆಕ್ಷನ್ ಮಾಡೋದು ಸ್ವಲ್ಪ ಹಿಂಸೆ. ಬಟ್ ನೀವು ಇದೇ ಹೆಸರು ಕರೀತಾ ಇದ್ದಾರೆ ಅಂತಂದರೆ ಎಲ್ಲನೂ ಕೊಟ್ಟು ಮೇಯ್ನ್ ನಿಮಗೆ ಜೀವನದಲ್ಲಿ ಏನು ಬೇಕೋ ಅದು ನಿಮ್ಗೆ ಸಿಗ್ತಿರಲ್ಲ. ಆ ರೀತಿಯ ಸಮಸ್ಯೆ ಇರುತ್ತೆ. ಇದು ಸುರೇಖ ಅವನ ಹೆಸರು, ಒಂದು ಪ್ರಿಡಿಕ್ಷನ್ನು. ಕೆಲವು ಪರ್ಸ್ನಲ್ ಇರುತ್ತೆ. ಇಲ್ಲಿ ಈ ಥರ ಹೆಸರು ಟೋಟಲ್ ಚೆನ್ನಾಗಿದ್ದು ಹೆಸರಲ್ಲಿ ಮಿಸ್ಟೇಕ್ ಇದ್ದಾಗ ಪರ್ಸ್ನಲ್ ಲೆವೆಲಲ್ಲೇ ಮಾತಾಡಬೇಕು. ಸೊ ಕಾಲ್ ಮಾಡಿದಿರಿ, ಮಾತಾಡೋಕ್ಕಾಗಿಲ್ಲ ನನಗೆ. ಎಲ್ಲರೂ ನೀವು ಟೈಮ್ ತೊಗೊಂಡು ಒಂದ್ಸಲ ಕಾಲ್ ಮಾಡಿ, ಯಾಕಂದರೆ ಅಪಾಯಿಂಟ್ಮೆಂಟ್ ವೈಸ್ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಗೊತ್ತಾಗಿಲ್ಲ ನನಗೆ, ನೋಡೋಕ್ಕಾಗಿಲ್ಲ. ಬಟ್ ಇದು ನೇಮ್ ಕಾಂಪೌಂಡ್ ಅಂದರೆ ನೇಮ್ ಟೋಟಲ್ ಮಾತ್ರ ಅಡ್ಜಸ್ಟ್ ಮಾಡ್ತೀರಾ, ಒಳಗಡೆ ಅಕ್ಷರಗಳನ್ನ ಯೋಚನೆ ಮಾಡಲ್ವಲ್ಲ, ಅವ್ರಿಗೊಂದು ಎಕ್ಸಾಂಪಲ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಆಯಿತಾ. ಸುರೇಖಾ ನೇಮಲ್ಲಿ ಎಲ್ಲ ಓಕೆ ಇದೆ, ಟೋಟಲ್ ಕರೆಕ್ಟ್ ಇದೆ, ಅಕ್ಷರಗಳು ಸರಿ ಇದೆ, ಎಲ್ಲ ಸರಿ ಇದೆ. ಈ ಒಂದು ಕಾಂಬಿನೇಷನ್ SU ಅಂತ ಏನು ಬರ್ತಿದೆ ಅದು ಸಮಸ್ಯೆ ತಂದುಕೊಡುತ್ತೆ. ಆರೋಗ್ಯದಲ್ಲೂ ಸಮಸ್ಯೆ ತಂದುಕೊಡುತ್ತೆ, ಸಂಬಂಧಗಳ ವಿಷಯದಲ್ಲೂ ಕೂಡ ಸಮಸ್ಯೆ ತಂದುಕೊಡುತ್ತೆ.